ಮತ್ತೊಂದು ಶಾಕ್ ಕೊಡ್ತಾ ಇದೆ ಸರ್ಕಾರ. ನೀರಿನ ದರ ಏರಿಕೆಯ ಪ್ರಸ್ತಾಪವನ್ನ ಇಲ್ಲಿಯವರೆಗೂ ಮಾಡ್ತಾ ಇದ್ರು. ಏರಿಕೆ ಮಾಡಲೇಬೇಕಿದೆ, ಕಳೆದ ಹಲವು ವರ್ಷಗಳಿಂದ ಮಾಡಿರಲಿಲ್ಲ ಅಂತ ಹೇಳ್ತಾ ಇದ್ರು. ಈಗ ದರ ಏರಿಕೆ ಎಲ್ಲವನ್ನ ಫ್ರೀ ಆಗಿ ಕೊಟ್ಟು ಈಗ ಜನರಿಗೆ ಬರೆ ಎಳಿತಾ ಇದ್ದಾರೆ. ಜಲಮಂಡಳಿ ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದರ ಏರಿಕೆಯ ಬಗ್ಗೆ ಪ್ರಸ್ತಾಪಿಸಿದ್ದಾರೆ. ಪೆಟ್ರೋಲ್, ಡೀಸೆಲ್, ಕರೆಂಟ್ ದರ ಏರಿಕೆ ಆಯ್ತು. ಈಗ ಸಂಬಳ ಕೊಟ್ಟಿಲ್ಲ ಅಂತ ಬೊಬ್ಬೆ ಹಾಕ್ತಿದ್ದಾರೆ ಎಂದ ಡಿಕೆ ಶಿವಕುಮಾರ್. ನೀರಿನ ದರ ಏರಿಕೆ ಅನಿವಾರ್ಯ, ಇದು ಡಿಸಿಎಂ ಮಾತು. ಬೆಂಗಳೂರಿನಲ್ಲಿ ಕುಡಿಯುವ ನೀರಿನ ದರ ಏರಿಕೆ ಮಾಡೋದು ಖಚಿತ ಅಂತ ಹೇಳಿದ್ದಾರೆ. ಹಲವಾರು ಒತ್ತಡಗಳಿದೆ. ಪೆಟ್ರೋಲ್, ಡೀಸೆಲ್ ಇದೆಲ್ಲದರ ದರವೂ ಕೂಡ ಹೆಚ್ಚಳ ಆಗಿದೆ. ಈಗ ಸಂಬಳ ಕೂಡ ಕೊಡೋಕ್ಕಾಗ್ತಾ ಇಲ್ಲ, ಸಿಬ್ಬಂದಿಗಳಿಗೆ ಸಮಸ್ಯೆ ಆಗ್ತಾ ಇದೆ. ಈಗ ಅನಿವಾರ್ಯ ಅಂತ ಡಿಸಿಎಂ ಹೇಳಿದ್ದಾರೆ. ಸರ್ಕಾರ ಗ್ಯಾರಂಟಿ, ಅದಕ್ಕೆ ನಾವು ಕರೆದಿದ್ದೀವಿ, ಯಾರು ಬೇಕಾದ್ರೂ ಕುಡಿಯುತ್ತ ಮಾಡಬೇಕಾಗ್ತದೆ. ಪ್ರತಿ ಒಂದು ಮನೆಗೂ ಹೋಗಿ, ಪ್ರತಿ ಒಂದು ಅಪಾರ್ಟ್ಮೆಂಟ್ಗೆ ಹೋಗಿ ಅವ್ರಿಗೆಲ್ಲ ನಾನು ತಿಳುವಳಿಕೆ ಹೇಳಿ ಅದನ್ನು ನೀವು ಕನೆಕ್ಷನ್ ತಗೋಬೇಕು ಅಂತ ನಾನು ಇವತ್ತು ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ. ಈ ಮಧ್ಯದಲ್ಲಿ 2000 ಹಿಂದೇನು ತಮ್ಮ ತಿಳಿಸ್ದಂಗೆ 2014ರಲ್ಲಿ ಇಲ್ಲಿವರೆಗೂ 11 ವರ್ಷದಿಂದ ವಾಟರ್ ಬಿಲ್ಲು ನಾವು ರೈಸ್ ಮಾಡಿಲ್ಲ. ಅನೇಕ ಕಾರಣದಿಂದ BWSSBಗೆ ವರ್ಷಕ್ಕೆ 1,000 ಕೋಟಿ ರೂಪಾಯಿ ಲಾಸ್ ಆಗ್ತಾ ಇದೆ. ಪವರ್ ಬಿಲ್ಲೇ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ್. ಎಷ್ಟು ದರ ಏರಿಕೆ ಮಾಡ್ತಾರೆ, ಏನು ಅದರ ಬಗ್ಗೆ ಇನ್ನೂ ಕೂಡ ನಿರ್ಧಾರ ಆಗಿಲ್ವಾ? ಏರಿಕೆ ಅಂತೂ ಖಚಿತ ಅಂತ ಹೇಳಿದ್ದಾರಾ? ದಿವ್ಯಾ, ಏರಿಕೆ ಅಂತೂ ಖಚಿತ ಅಂತ ಹೇಳಿದ್ರೆ, ಆದ್ರೆ ಎಷ್ಟು ಪರ್ಸೆಂಟೇಜ್ ಏರಿಕೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇನ್ನೂ ಕನ್ಫರ್ಮ್ ಆಗಿಲ್ಲ. ಈ ಬಗ್ಗೆ ಅಧಿಕಾರಿಗಳಿಗೆ ಪ್ರಪೋಸಲ್ ಕೊಡೋದಕ್ಕೆ ನಾನು ಸೂಚನೆಯನ್ನು ಕೊಟ್ಟಿದ್ದೀನಿ. ಮುಂದಿನ ವಾರದಲ್ಲಿ ಅಧಿಕಾರಿಗಳು ವರದಿಯನ್ನ ಸಲ್ಲಿಕೆ ಮಾಡ್ತಾರೆ. ಆ ವರದಿಯನ್ನ ಆಧರಿಸಿ ಎಷ್ಟು ಪರ್ಸೆಂಟ್ ಏರಿಕೆ ಆಗ್ತಾ ಇದೆ ಅನ್ನೋದನ್ನ ಡಿಸೈಡ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. 1 ಪೈಸಾ ಏರಿಕೆ ಆದ್ರೂ ಕೂಡ ಜನ ಅದನ್ನ ಪಾಲಿಸಲೇಬೇಕಾಗತ್ತೆ. ಯಾಕೆಂತಂದ್ರೆ ಜಲಮಂಡಳಿ ನಷ್ಟದಲ್ಲಿರೋ ಕಾರಣಕ್ಕೋಸ್ಕರ ನಾವು ದರ ಏರಿಕೆಯನ್ನ ಮಾಡ್ತಾ ಇದೀವಿ. ಈ ಮೆಟ್ರೋ ಮತ್ತೆ ನೀರಿನ ಬಿಲ್ ದರ ಏರಿಕೆ ಎರಡೂ ಆಗ್ತಾ ಇದೆ. ಬೆಂಗಳೂರಿಗೆ ಹೊರೆ ಆಗುತ್ತೆ ಅನ್ನೋ ಪ್ರಶ್ನೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆ ಕೂಡ ದರ ಏರಿಕೆ ಆಗಿದೆ, ಹಾಗಾಗಿ ಅನಿವಾರ್ಯವಾಗಿ ಮಾಡ್ಲೇಬೇಕಾಗುತ್ತೆ ಅನ್ನೋದು ಮಾತನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿರುವಂತದ್ದು. ದರ ಏರಿಕೆ ಬಗ್ಗೆ ಮುಂದಿನ ವಾರದಲ್ಲಿ ಫಿಕ್ಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ. ದಿವ್ಯಾ, ಥ್ಯಾಂಕ್ ಯು ಲೋಕೇಶ್ ನಿಮ್ಮೆಲ್ಲ ಮಾಹಿತಿಗೆ.